ಅನ್ಯ ಜಾತಿಯ ಯುವತಿಯನ್ನ ಓಡಿಸಿಕೊಂಡು ಹೋಗಿ ಮಗನ ಮದುವೆ. ಮಗ ಮಾಡಿದ ತಪ್ಪಿಗೆ ತಾಯಿಗೆ ಶಿಕ್ಷೆ ಕೊಟ್ಟ ಪೊಲೀಸರು ಎಂಬ ಆರೋಪ. ಆ ಹೆಣ್ಮಗಳ ಮೇಲೆ ಭಾಳ ಅನ್ಯಾಯ ಮಾಡ್ಯಾರ್ರಿ. ಲೇಡೀಸ್ ಪೊಲೀಸರು ಹೊಡೆದಿಲ್ರಿ, ಗಂಡ್ಮಕ್ಳು ಹೊಡೆದಾರ್ರಿ. ಮತ್ತೊಂದಕ್ಕೆ ಮೈ ಮೇಲೆ ಚೈನಾ ಕಸ್ಕೊಂತಾರ, ಕಿವ್ಯಾಗನ ಬುಡ್ಡಿ ಕಸ್ಕೊಂತಾರ. ಭಾಳ ಅನ್ಯಾಯ ಮಾಡ್ಯಾರ್ರಿ ಸರ. ಈ ಪ್ರೀತಿ ಪ್ರೇಮ ಹೇಗೆ ಯಾವಾಗುತ್ತೆ ಅಂತ ಹೇಳೋಕೆ ಆಗಲ್ಲ ಕಣ್ರಿ. ಆದ್ರೆ ಇಲ್ಲಿ ವಯಸ್ಸಿಗೆ ಬಂದ ಇಬ್ರು ಓಡಿ ಹೋಗಿ ವಿವಾಹವಾಗಿದ್ರು. ಆದ್ರೆ ಇದೇ ಕಾರಣ ಇಟ್ಕೊಂಡು ಯುವಕನ ತಾಯಿಯನ್ನ ಹೊಡೆದಿರುವ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮುಳ್ಳಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೇವರಾಜ್ ಚಿಂತೋಳಿ ಎನ್ನ ಯುವಕ ಅನ್ಯ ಜಾತಿಯ ಹುಡುಗಿಯನ್ನ 1 ತಿಂಗಳ ಹಿಂದೆ ಉಳಿಸಿಕೊಂಡು ಹೋಗಿದ್ದ. ಮನೆಯ ಮುಂದಿರುವ ಯುವತಿಯನ್ನ ಪ್ರೀತಿಸಿ ವಿವಾಹ ಕೂಡ ಆಗಿದ್ದ. ಆದ್ರೆ ಈ ವಿಷಯ ಯುವತಿ ಮನೆಗೆ ಗೊತ್ತಾಗಿತ್ತು. ಅವರು ಯುವಕನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರಂತೆ. ಇಲ್ಲ ಸರ, ಹೆಣ್ಮಗಳು ಭಾಳ ತ್ರಾಸ ಮಾಡ್ಯಾರ್ರಿ. ಅವ ಹುಡುಗ ಹುಡುಗಿ ಅವರು ಪರ್ಸ್ನಲ್ ಅವ್ರು ಮಾಡ್ಕೊಂಡು ಹಾಳಾಗಿ ಎಲ್ಲಿ ಹೋಗ್ಯಾರ ಏನ್ರಿ, ಒಟ್ಟು ಹೋಗ್ಯಾರ. ಆ ಹೆಣ್ಮಗಳ ಮೇಲೆ ಭಾಳ ಅನ್ಯಾಯ ಮಾಡ್ಯಾರ್ರಿ. ದೇವರಾಜ್ ಕಾಣದಿದ್ದಾಗ ದೇವರಾಜ್ ತಾಯಿ ಲಕ್ಷ್ಮಣವ್ವನನ್ನ ಕುಂದಗೋಳ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ರು. ಮಗನ ಬಗ್ಗೆ ಪೊಲೀಸರು ಕೇಳಿದಾಗ ನಿನ್ನ ಮಗ ಎಲ್ಲಿ ಅಂತ ಲಕ್ಷ್ಮವ್ವ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ಲಕ್ಷ್ಮವ್ವ ಆರೋಪ ಮಾಡ್ತಿದ್ದಾರೆ. ಲೇಡೀಸ್ ಪೊಲೀಸರು ಹೊಡೆದಿಲ್ರಿ, ಗಂಡ್ಮಕ್ಳು ಹೊಡೆದಾರ್ರಿ. ಮತ್ತೊಂದಕ್ಕೆ ಮೈ ಮೇಲೆ ಚೈನಾ ಕಸ್ಕೊಂತಾರ, ಕಿವ್ಯಾಗನ ಬುಡ್ಡಿ ಕಸ್ಕೊಂತಾರ. ಭಾಳ ಅನ್ಯಾಯ ಮಾಡ್ಯಾರ್ರಿ ಸರ. ನಾವು ನೋಡ್ರಿ ನಾಳೆ ಕುಂದಗೋಳ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡ್ತೀವಿ. ಸ್ಟೇಷನ್ ನಲ್ಲಿ ಮಹಿಳಾ ಪೊಲೀಸರು ಅಲ್ಲದೆ ಪುರುಷ ಪೊಲೀಸರು ಬೆಲ್ಟ್ ನಿಂದ ಹಲ್ಲೆ ಮಾಡಿರುವುದಾಗಿ ಆರೋಪ ಮಾಡ್ತಿದ್ದಾರೆ. ಸದ್ಯಕ್ಕೆ ಗಾಯಾಳು ಲಕ್ಷ್ಮಣವಳನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದ್ರೆ ಇಲ್ಲಿ ಅನ್ಯ ಜಾತಿಯ ಯುವತಿಯನ್ನ ಮದುವೆ ಆಗಿದ್ದೇ ತಪ್ಪಾಯ್ತಾ ಅನ್ನೋ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹುಬ್ಬಳ್ಳಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.